ನಮಸ್ತೆ. ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್. Remember the following. First one, weight. While writing grams along with kilograms, write kg left to the decimal point and grams to the right side. ಈಗ ಸಪೋಸ್ ವೆಯ್ಟನ್ನು ಚೆಕ್ ಮಾಡಿರ್ತೀವಿ ಆಯಿತಾ, ಅದನ್ನು ಬರಿಬೇಕು. ಇಷ್ಟು ವೆಯ್ಟ್ ಅದು ಅಂತ ಒಂದು ಥಿಂಗ್ಸ್, ಈಗ ರೈಸ್ ಅಥವಾ ಎನಿಥಿಂಗ್, ಅದರದ್ದು ವೆಯ್ಟನ್ನು ನಾವು ಬರಿಬೇಕಾಗತ್ತೆ, ರೆಪ್ರೆಸೆಂಟ್ ಮಾಡಬೇಕಲ್ಲ. ಅದು ಹೇಗೆ ರೆಪ್ರೆಸೆಂಟ್ ಮಾಡಬೇಕಂತ ಹೇಳಿದ್ರೆ, ಕಿಲೋಗ್ರಾಮ್ ಅಂದರೆ ಕೆ ಜಿನ ನಾವು ಡೆಸಿಮಲ್ ಪಾಯಿಂಟದ ಲೆಫ್ಟ್ ಸೈಡ್ ಬರಿಬೇಕು, ರೈಟ್ ಸೈಡ್ ಗ್ರಾಮ್ಸ್ನ ಬರಿಬೇಕು. While writing grams along with the kilograms, write kg left to the decimal point and grams to the right side. 1000 grams equal to 1 kg. So 1000 grams equal to 1 kg anta. 1 kg ಅಂದರೆ ಎಷ್ಟು ಗ್ರಾಮು? 1000 ಗ್ರಾಮ್. ಹೌ ನೋಡೋಣ ಇಲ್ಲಿ. 1000 grams ಈಕ್ವಲ್ ಟು ಹೌ ಮಚ್ ಕೆ ಜಿ ಅಂತ. ಇಲ್ಲಿ 1 ಇದೆಯಲ್ಲ, 1 ಹಾಗೆ ಬರೆಯೋಣ. ಇಂಟು 0 ಹೌ ಮೆನಿ ಟೈಮ್ಸ್ ಆರ್ ದೇರ್? 3 ಟೈಮ್ಸ್. ಸೊ 10 to the power of 3 grams ಈಕ್ವಲ್ ಟು 1 10 to the power of 3 is kilo g. 1 kg ಗೊತ್ತಾಯ್ತಲ್ಲ. ಸೊ 1000 grams ಈಕ್ವಲ್ ಟು 1 kg. ಸಿಮಿಲರ್ಲಿ 4.6 kg ಈಕ್ವಲ್ ಟು ಹೇಗೆ ಬರೀಬೇಕು, ಅದನ್ನು ರೆಪ್ರೆಸೆಂಟ್ ಮಾಡಬೇಕಂದ್ರೆ 4.6 kg ಅಂತ ಇದೆ ಅಲ್ವಾ. ಸೊ 4.6 kg ಡೆಸಿಮಲ್ ಪಾಯಿಂಟ್ದ ಲೆಫ್ಟ್ ಸೈಡ್ ಇರೋದು ಕೆ ಜಿನಲ್ಲಿ ಬರಿಬೇಕು. ಸೊ 4 kg ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಡೆಸಿಮಲ್ ಪಾಯಿಂಟ್ದ ರೈಟ್ ಸೈಡನ್ನು ಗ್ರಾಮಲ್ಲಿ ಬರಿಬೇಕಾಗತ್ತೆ. ಸೊ ಇಲ್ಲಿ ಕೆ ಜಿನಲ್ಲಿ 0.6 ಕೆ ಜಿನಲ್ಲಿರೋದನ್ನು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು, ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 1 kg ಈಕ್ವಲ್ ಟು 1000 grams. ಸೊ ದೇರ್ ಫೋರ್ 0.6 kg ಈಕ್ವಲ್ ಟು ಹೌ ಮಚ್ ಗ್ರಾಮ್ಸ್ ಅಂತ ಗೊತ್ತಾಯ್ತಲ್ಲ. ಸೊ ಅವಾಗ ಏನು ಮಾಡಬೇಕು? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. So question mark into 1 kg equal to 0.6 kg into 1000 grams. 1000 grams. So question mark equal to 1 kg na cross multiplication ಮಾಡಿದೆ into 1000 grams divided by 1 kg. kg cancel. So 0.6 into 1000 grams. So question mark equal to 0.6 into 1000 grams ಅಂತ ಹೇಳಿದ್ರೆ 600 grams. ಸಪೋಸ್ ನಿಮಗೆ ಗೊತ್ತಾಗಲಿಲ್ಲ, 0.6 ಅಂತ ಹೇಳಿದ್ರೆ 6 divided by 10 ಅಂತ ಬರ್ಕೊಳ್ಳಿ, ಇಂಟು 1000 grams ಅಂತ ಬರೀರಿ. ಸೊ 10ಗೆ 10 ಕ್ಯಾನ್ಸಲ್ ಆಯಿತು. 6 into 100 is 600 grams. So 4 kg 600 grams is the answer for this. So 4.6 kg equal to 4 kg 600 grams. Next one more, 4.06 kg. So 4.06 kg ಇದನ್ನು ಬರಿಬೇಕು. ಆಲ್ರೆಡಿ ನಮಗೆ ಹೇಳಿದ್ದಾರೆ ಡೆಸಿಮಲ್ ಪಾಯಿಂಟಿಂದ ಲೆಫ್ಟ್ ಸೈಡ್ ಇರೋದು ಕೆ ಜಿ ಅಂತ. ಸೊ 4 kg ಅಂತ ಬರ್ಕೋತೀರ. 0.06 ಇದೆಯಲ್ಲ, ಅಂದರೆ ಡೆಸಿಮಲ್ ಪಾಯಿಂಟ್ದ ರೈಟ್ ಸೈಡ್ ಇರೋದನ್ನು ನಾವು ಗ್ರಾಮಿಗೆ ಕನ್ವರ್ಟ್ ಮಾಡಬೇಕು. ಅಂದರೆ 1000 grams ಈಕ್ವಲ್ ಟು 1 kg. ದೆನ್ 0.06 kg ಈಕ್ವಲ್ ಟು ಹೌ ಮಚ್ ಗ್ರಾಮ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು. ಅದಾಯ್ತಲ್ಲ, ಅದೇ ತಾನೇ ಇರೋದು. 0.06 kg ಈಕ್ವಲ್ ಟು ಎಷ್ಟು ಗ್ರಾಮ್ ಅಂತ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ.
question mark into 1 kg equal to 0.06 kg into 1000 grams. So then question mark equal to 1 kg na cross multiplication ಮಾಡಿ 0.06 kg into 1000 grams divided by 1 kg. kg can cancel. 0.06 ಅಂದರೆ 6 divided by ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ? 2 ಡಿಜಿಟ್ಸ್. 2 ಡಿಜಿಟ್ಸ್ ಅಂದರೆ ಡಿನಾಮಿನೇಟರಲ್ಲಿ 1 ಅಂತ ಬರೆದು 2 zeros ಬರೀಬೇಕು. ಇಂಟು 1000 grams. 1000 grams. 00 ಕ್ಯಾನ್ಸಲ್ ಆಯಿತು. 6 into 10 is a 60 gram. 60 grams. So 4.06 kg equal to 4 kg 60 gram. So 4 kg 60 gram. ಅರ್ಥ ಆಯ್ತಲ್ಲ? ಇದು ಫಸ್ಟ್ ಒನ್ನಿಗೆ, ಇದು ಸೆಕೆಂಡ್ ಒನ್ನಿಗೆ. ಅರ್ಥ ಆಯ್ತಲ್ಲ? ನೆಕ್ಸ್ಟು ಥರ್ಡ್ 4.006 kg. ಸೊ 4.006 kg. ಈಗ ಹಾಗೆ ಮಾಡೋಣ. ಸೊ ಡೆಸಿಮಲ್ ಪಾಯಿಂಟಿಂದ ಲೆಫ್ಟ್ ಸೈಡಲ್ಲಿರೋದನ್ನು ಕೆ ಜಿಗೆ ಬರಿಬೇಕು. 4 kg ಅಂತ. ಇದನ್ನು ಗ್ರಾಮ್ಸಿಗೆ ಬರಿಬೇಕು. ಸೊ ಮಲ್ಟಿಪ್ಲಿಕೇಶನ್ ಬೈ 1000 ಎಲ್ಲ ಹಾಗೆ ತಾನೆ, ಮಲ್ಟಿಪ್ಲಿಕೇಶನ್ ಬೈ 1000 grams ಆಗಿದೆ. ಸೊ 0.06 ಇಂಟು 1000 ಅಂದರೆ ಎಷ್ಟು? ಇಲ್ಲಿ ಸಪೋಸ್ ಗೊತ್ತಾಗಲಿಲ್ಲ ಅಂದರೆ 6 ಡಿವೈಡೆಡ್ ಬೈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ಸ್ ಇದೆ? 3 ಡಿಜಿಟ್ಸ್ ಇದೆ. ಸೊ ಅಲ್ಲಿಗೆ 3 zeros ಬರ್ಕೊಳ್ಳಿ. ಇಂಟು ಇಲ್ಲಿ 1000 ಕ್ಯಾನ್ಸಲ್. ಸೊ 6 grams ಇಷ್ಟೇ ಶಾರ್ಟಾಗಿ. ಗೊತ್ತಾಯ್ತಲ್ಲ? ಸೊ 4.006 kg ಈಸ್ 4 kg 6 grams. 4 kg 6 gram. Okay. Next. While writing kg along with quintals, quintal is written left to the decimal point and kg to the right side. So ಇಲ್ಲಿ ಏನಾಗಿದೆ, ನಾವು ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಕ್ವಿಂಟಾಲ್ ಅಂತ ಬರಿಬೇಕು. ಕ್ವಿಂಟಾಲ್ಗೆ ಆಗತ್ತೆ. ರೈಟ್ ಸೈಡ್ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಕೆ ಜಿಗೆ ನಲ್ಲಿ ಬರಿಬೇಕಾಗತ್ತೆ. ಗೊತ್ತಾಯ್ತಲ್ಲ? ಸೊ 100 kg ಈಕ್ವಲ್ ಟು 1 ಕ್ವಿಂಟಾಲ್ ಅಂತ. 100 kg ಈಕ್ವಲ್ ಟು 1 ಕ್ವಿಂಟಾಲ್. 1 ಕ್ವಿಂಟಾಲ್ ನೆನಪಿರಲಿ. ಸೊ 6.8 ಕ್ವಿಂಟಾಲ್ ಅಂತ ಇದೆ. 6.8 ಕ್ವಿಂಟಾಲ್ ಹೀಗಿರುತ್ತೆ. ಆಲ್ರೆಡಿ ಇಲ್ಲೇ ಏನು ಹೇಳಿದ್ದಾರೆ, ಡೆಸಿಮಲ್ ಪಾಯಿಂಟದ ಲೆಫ್ಟ್ ಸೈಡಲ್ಲಿ ಏನಿದೆ ನಂಬರು ಅದು ಕ್ವಿಂಟಾಲ್ ಅಂತ. ಅಲ್ಲಿಗೆ ಡೆಸಿಮಲ್ ಪಾಯಿಂಟ್ ಇದೆ ಅಲ್ವಾ, ಅದರಲ್ಲಿ ನಂಬರ್ ಲೆಫ್ಟ್ ಸೈಡಲ್ಲಿ ಏನು ನಂಬರ್ ಇದೆ? 6 ಇದೆ. ಸೊ ದಟ್ ಈಸ್ ಕ್ವಿಂಟಾಲ್. 6 ಕ್ವಿಂಟಾಲ್ ಅಂತ ಬರೆಯೋಣ. 6 ಕ್ವಿಂಟಾಲ್ ಅಂತ. ರೈಟ್ ಸೈಡ್ ಇದೆಯಲ್ಲ, ಡೆಸಿಮಲ್ ಪಾಯಿಂಟದ ರೈಟ್ ಸೈಡ್ ಇರೋದು ಕೆ ಜಿ. ಸೊ ಬಟ್ ಇಲ್ಲಿ ಕ್ವಿಂಟಾಲ್ ಅಂತ ಇದೆ, ಕೆ ಜಿ ಕನ್ವರ್ಟ್ ಮಾಡಬೇಕು. ಸೊ ಏನು ಮಾಡಬೇಕೀಗ? 0.8 ಕ್ವಿಂಟಾಲ್ ಈಕ್ವಲ್ ಟು ಹೌ ಮಚ್ ಕೆ ಜಿ ಅಂತ ಗೊತ್ತಾಯ್ತಲ್ಲ, ಎಷ್ಟು ಕೆ ಜಿ ಅಂತ. ಸೊ 100 kg ಈಕ್ವಲ್ ಟು 1 ಕ್ವಿಂಟಾಲ್. 1 ಕ್ವಿಂಟಾಲ್. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಎಷ್ಟು ಕೆ ಜಿ ಗೊತ್ತಾಯ್ತಲ್ಲ, ಎಷ್ಟು ಕೆ ಜಿ ಈಕ್ವಲ್ ಟು ಇಂಟು 1 ಕ್ವಿಂಟಾಲ್. 1 ಕ್ವಿಂಟಾಲ್ ಈಕ್ವಲ್ ಟು 100 kg ಇಂಟು 0.8 ಕ್ವಿಂಟಾಲ್. ಓಕೆ, ಕ್ವಶನ್ ಮಾರ್ಕ್ ಕೆ ಜಿ ಈಕ್ವಲ್ ಟು 100 kg ಇಂಟು 0.8 ಕ್ವಿಂಟಾಲ್. 0.8 ಕ್ವಿಂಟಾಲ್ divided by 1 ಕ್ವಿಂಟಾಲ್.
1 ಕ್ವಿಂಟಾಲ್. ಸೊ ಕ್ವಿಂಟಾಲ್ ಕ್ಯಾನ್ಸಲ್. 100 kg ಇಂಟು 0.8 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 80 kg. ಸೊ ಅಲ್ಲಿಗೆ ಇದು 80 kg. ಸೊ 6 ಕ್ವಿಂಟಾಲ್ 80 kg is the answer. 6 ಕ್ವಿಂಟಾಲ್ ಆ್ಯಂಡ್ 80 kg ಸರಿ ಇದೆಯಲ್ಲ? ಸೊ 6 ಕ್ವಿಂಟಾಲ್ 80 kg. ನೆಕ್ಸ್ಟ್ ಡೈರೆಕ್ಟಾಗಿ ಮಾಡೋಣ. 6.08 ಕ್ವಿಂಟಾಲ್ ಈಕ್ವಲ್ ಟು ಡೆಸಿಮಲ್ ಪಾಯಿಂಟಿಂದ ಲೆಫ್ಟ್ ಸೈಡಲ್ಲಿರೋದು ಕ್ವಿಂಟಾಲಿಗೆ. ಸೊ ಅಲ್ಲಿಗೆ 6 ಕ್ವಿಂಟಾಲ್ ಅಂತ ಬರೆಯೋಣ. ಇದು ನೋ ಪ್ರಾಬ್ಲಮ್. ರೈಟ್ ಸೈಡ್ ಡೆಸಿಮಲ್ ಪಾಯಿಂಟ್ದ ರೈಟ್ ಸೈಡ್ ಏನಾಗಬೇಕದು? ಕೆ ಜಿ ಕನ್ವರ್ಟ್ ಆಗಬೇಕು. ಸೊ 0.08 ಇಂಟು 100 ಅಂತ ತೊಗೊಳ್ಳಿ. 100 kg ಮಲ್ಟಿಪ್ಲೈ ಬೈ 100. ಸೊ ಅಲ್ಲಿಗೆ ಇಲ್ಲಿ 8 ಆಗುತ್ತೆ, ಗೊತ್ತಾಯ್ತಲ್ಲ? ಈಕ್ವಲ್ ಟು 8 kg. ಸೊ 8 kg ಡೈರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ ಅಂದರೆ ಹೀಗೋಗಿ ಗೊತ್ತಾಯ್ತಿದ್ದ ಅರ್ಥ ಆದಮೇಲೆ ಡೈರೆಕ್ಟಾಗಿ ಹೋಗಿ. ಸೊ ಇಲ್ಲಿ ನೋಡಿ 6 ಕ್ವಿಂಟಾಲ್ 8 kg. ಸಿಮಿಲರ್ಲಿ while writing quintal along with ton is written left to the decimal point and quintal to the right side. ಇವಾಗ ಏನು ಮಾಡಬೇಕು? ಟನ್ನನ್ನು ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡ್ ಬರಿಬೇಕು ಮತ್ತು ರೈಟ್ ಸೈಡ್ ಕ್ವಿಂಟಾಲ್ನ ಬರಿಬೇಕಾಗತ್ತೆ. ನೆನಪಿರಲಿ ಏನಪ್ಪ ಅಂತ ಹೇಳಿದ್ರೆ ಡೆಸಿಮಲ್ ಪಾಯಿಂಟದು ಲೆಫ್ಟ್ ಸೈಡ್ ಏನು ಬರಿಬೇಕು? ಟನ್ ಬರಿಬೇಕು, ಟನ್ ಇರಬೇಕು. ರೈಟ್ ಸೈಡ್ ಕ್ವಿಂಟಾಲ್ ಇರಬೇಕು, ಗೊತ್ತಾಯ್ತಲ್ಲ? ಸೊ ಇಲ್ಲಿ 10 ಕ್ವಿಂಟಾಲ್ ಅಂದರೆ 1 ಟನ್ ಅಂತ. 10 ಕ್ವಿಂಟಾಲ್ ಈಕ್ವಲ್ ಟು 1 ಟನ್ ಈಕ್ವಲ್ ಟು 1000 kg ಆಗುತ್ತೆ. ಇದನ್ನು ಕೆ ಜಿ ಕನ್ವರ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಈಗ 10 ಕ್ವಿಂಟಾಲ್ ಅಲ್ವಾ? 10 ಕ್ವಿಂಟಾಲ್ ಈಕ್ವಲ್ ಟು 1 ಟನ್. ಹಾಗಾದರೆ 1 ಕ್ವಿಂಟಾಲ್ ಈಕ್ವಲ್ ಟು 100 kg. 10 ಕ್ವಿಂಟಾಲ್ ಈಕ್ವಲ್ ಟು 1000 kg. ಸೊ 1000 kg ಈ ಥರ ಆಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ 8.2 ಟನ್ ಅಂತ ಇದೆ. ಫಸ್ಟ್ ಒನ್ 8.2 ಟನ್ ಅಂತ ಇದೆ. ಸೊ ಡೆಸಿಮಲ್ ಪಾಯಿಂಟ್ದು ಲೆಫ್ಟ್ ಸೈಡ್ ಇರೋದು ಏನಾಗಬೇಕು? ಟನ್ಗೆ ಕನ್ವರ್ಟ್ ಆಗಬೇಕು. ಸೊ ಆನ್ಸರ್ 8 ಟನ್ ಅಂತ ಬರೀರಿ. 0.2 ಟನ್ ಅಂತ ಇದೆ. 0.2 ಟನ್ ಅಂತ ಇದೆಯಲ್ಲ, ಇದನ್ನು ಕ್ವಿಂಟಾಲಿಗೆ ಕನ್ವರ್ಟ್ ಮಾಡಬೇಕು. ಸೊ 0.2 ಟನ್ ಅಂತ ಹೇಳಿದ್ರೆ 1 ಟನ್ ಈಕ್ವಲ್ ಟು 10 ಕ್ವಿಂಟಾಲ್ ಅಂತ. 10 ಕ್ವಿಂಟಲ್. 0.2 ಟನ್ ಈಕ್ವಲ್ ಟು ಹೌ ಮಚ್ ಕ್ವಿಂಟಾಲ್ ಅಂತ ಕೇಳಿದ್ದಾರೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ ಎಷ್ಟಾಗುತ್ತೆ? ಟನ್ ಕ್ಯಾನ್ಸಲ್ ಆಗುತ್ತೆ. 2 ಕ್ವಿಂಟಾಲ್ 2 ಕ್ವಿಂಟಾಲ್ ಅಥವಾ 8 ಟನ್. 2 ಕ್ವಿಂಟಾಲ್ ಅಂದರೆ ಎಷ್ಟು? ಇಲ್ಲಿ ಕೆ ಜಿ ಕನ್ವರ್ಟ್ ಮಾಡ್ಕೊಂಡ್ರಾಯ್ತು. 1000 kg 100 kg 200 kg ಆಗುತ್ತೆ. 200 kg ಗೊತ್ತಾಯ್ತಲ್ಲ? ಸೊ 8 ಟನ್ಸ್ ಆ್ಯಂಡ್ 2 ಕ್ವಿಂಟಾಲ್ಸ್. ಸೊ 8 ಟನ್ 2 ಕ್ವಿಂಟಾಲ್ಸ್ ಇದು ಆನ್ಸರ್ ಮಾತ್ರ ಸಾಕು, ಇದೇನು ಬೇಕಾಗಿಲ್ಲ. ಸಪೋಸ್ ಕೆ ಜಿನಲ್ಲಿ ಕೇಳಿದರೆ ಇದನ್ನು ಬರೆದಿರೋದಾಯಿತು. ಸೆಕೆಂಡ್ ಪ್ರಾಬ್ಲಮ್ 10.5 ಟನ್ ಅಂತ ಇದೆ. 10.5 ಟನ್ ಅಂತ ಇದೆ. ಸೊ ಡೆಸಿಮಲ್ ಪಾಯಿಂಟ್ದು ಲೆಫ್ಟ್ ಸೈಡ್ ಏನಿದೆ ಅದನ್ನು 10 ಟನ್ ಅಂತಲೇ ಬರೀರಿ. 0.5 ಟನ್ ಈಕ್ವಲ್ ಟು ಹೌ ಮಚ್ ಕ್ವಿಂಟಾಲ್? 1 ಟನ್ ಈಕ್ವಲ್ ಟು ಎಷ್ಟು? 10 ಕ್ವಿಂಟಾಲ್. ಸೊ ಈಕ್ವಲ್ ಟು 1000 kg ಅಲ್ಲ? 1000 kg.
ಇಲ್ಲಿ ಕೂಡ ಇದನ್ನು 1000 kg 200 kg ಕರೆಕ್ಟ್ ಇದೆ. ನೆಕ್ಸ್ಟ್ ಇವಾಗ ಏನು ಮಾಡಬೇಕು, 0.5 ಟರ್ನ್ಗೆ ಎಷ್ಟು ಕ್ವಿಂಟಲ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ 5 ಕ್ವಿಂಟಲ್ ಆಗುತ್ತೆ. 5 ಕ್ವಿಂಟಲ್. ಅದರ್ವೈಸ್ 10 ಟರ್ನ್, ಇಲ್ಲಿ 5 ಕ್ವಿಂಟಲ್ ಅಂತ ಆಯ್ತಲ್ಲ, 0.5 ಟರ್ನ್ 500 kg. 500 kg ಎರಡರಲ್ಲಿ ಒಂದು ಆನ್ಸರ್ ಬರಿಬೋದು. ಸೊ 10 ಟರ್ನ್ ಆ್ಯಂಡ್ 5 ಕ್ವಿಂಟಲ್ಸ್. ಸೊ 10 ಟರ್ನ್ 5 ಕ್ವಿಂಟಲ್ಸ್ ಇದಾದರೂ ಬರೀರಿ. ಸಪೋಸ್ ಕೆ ಜಿನಲ್ಲಿ ಕನ್ವರ್ಟ್ ಮಾಡೋಕ್ಕೆ ಕೇಳಿದರೆ ಇದನ್ನಾದರೂ ಬರೆದ್ರೆ ಆಯಿತು. ಓಕೆ, ಥ್ಯಾಂಕ್ ಯು ಸೋ ಮಚ್.